Hi, welcome to Deepthi Srinivas YouTube ಚಾನಲ್. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋದು ರೀಸನ್ ಇಷ್ಟೇ. ಸೊ ಈ ತಿಂಗಳು ನನ್ನ ಬರ್ಡೇ ಇತ್ತು. ಈ ವರ್ಷ ಹೇಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತೀನಿ, ಎಲ್ಲೆಲ್ಲಿ ಹೋಗಿದ್ದೆ, ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ನಾನು ನನ್ನ ಬರ್ಡೇ ಟೈಮಲ್ಲಿ ಯಾವ ಕಾಲ್ ರಿಸೀವ್ ಮಾಡೋಕ್ಕೆ ಹೋಗೋದಿಲ್ಲ. ಸ್ಪೆಷಲಿ ಅಪರೂಪಕ್ಕೆ ಬರ್ಡೇ ಅನ್ನೋ ಟೈಮಲ್ಲಿ ಕಾಲ್ ಮಾಡಿ ವಿಶ್ ಮಾಡೋ ಕಾಲ್ಸ್ ಅಂತೂ ನಾನು ರಿಸೀವ್ ಮಾಡಿ. ಸೊ ಬೈ ದ ವೇ ನಾನು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಆ ಗಿಫ್ಟ್ ಬೇಕು, ಇದು ಬೇಕು, ಅದು ಬೇಕು, ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು, ಇಲ್ಲಿ ಮಾಡ್ಕೋಬೇಕು. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್. ಸೊ ಹಾಗಾಗಿ and as our special days, I always keep silent. ಅಷ್ಟು ಐ ಡೋಂಟ್ ನೋ, ನನ್ನ ಬರ್ಡೇ ದಿವಸ ನಾನು ತುಂಬ ಸೈಲೆಂಟಾಗಿ ಹೋಗ್ತೀನಿ. ಐ ಫೀಲ್ ಸಮಥಿಂಗ್ ಡಿಫ್ರೆಂಟ್. ಸೊ ಹಾಗಾಗಿ ಅಷ್ಟಾಗಿ ಏನೋ ಸೆಲೆಕ್ಟಿವ್ ಕಾಲ್ಸ್ ಮಾತ್ರ ರಿಸೀವ್ ಮಾಡ್ತೀವಿ, ಫ್ಯಾಮ್ಲಿ ಅಷ್ಟೇ. ಅದು ಬಿಟ್ಟು ಐ ಡೋಂಟ್ ರಿಸೀವ್ ಆಲ್ ದಿ ಕಾಲ್ಸ್. ಸ್ವಲ್ಪ ಜನದ ಕಾಲ್ಸ್, ಯಾಕಂದರೆ ಎಂಟೈರ್ ವರ್ಷ ನಾವು ಏನು ಮಾಡ್ತೀವಿ, ಹೇಗಿದ್ದೀವಿ ಅಂತಲೂ ಕೂಡ ವಿಚಾರಿಸ್ದೆ. ಜಸ್ಟ್ ರೆಸ್ಪಾಂಡ್ ಹಾಗೆ ಹೀಗೆ ವಿಸಿ ಗಿಸಿ ಅಂದ್ಕೊಂಡು ಐ ಜಸ್ಟ್ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಇದ್ರ ಬಗ್ಗೆ ಮಾತಾಡಿಕೊಂಡು. ಸೊ ಈ ವರ್ಷ ಅಂತೂ ಐ ಹ್ಯಾಡ್ ಡಿಸೈಡೆಡ್, ಓಕೆ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಏನು ಮಾಡೋದು, ಎಲ್ಲಿ ಹೋಗೋದು, ಇನ್ ಪ್ರಿಯರ್ ಆಗಿ ನಾನು ಒಂದು ಡಿಸಿಷನ್ ಇಟ್ಕೊಂಡಿದ್ದೆ. ಸೊ ಎಲ್ಲನ ಹೋಗೋಣ ವಿತ್ ಮೈ ಫ್ಯಾಮಿಲಿ, ಅಲ್ಲಿ ಹೋಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನನ್ನ ತಲೆಯಲ್ಲಿ. ಸೊ ಹಾಗೆ ಡಿಸೈನ್ ಕೂಡ ಆಗಿದೆ. ಸೊ ನೋಡ್ಕೊಬನ್ನಿ ಹೇಗಿತ್ತು ಅಂತ. ಈ ಸರಿ ನನ್ನ ಫ್ಯಾಮಿಲಿ ಜೊತೆ ನಾವು ಹೋಗಿದ್ದೆ ಹಳೆ ಊರಮ್ಮ ಅಂದರೆ ಉಳಿಯೂರಮ್ಮ ಟೆಂಪಲ್. ಸೊ ಈ ಟೆಂಪಲ್ ಇರೋದು ಕುಣಿಗಲ್ ಹತ್ರ. ಹೋಗಿ ದರ್ಶನ ಮಾಡಿಕೊಂಡು ಫೋಟೋಸ್ ತಕ್ಕೊಂಡು, ಸೊ ಅಲ್ಲೇ ಆ ಟೆಂಪಲ್ ಹತ್ರ ಆಲ್ಮೋಸ್ಟ್ 1-2 ಕಿಲೋಮೀಟರ್ಸ್ ಅಷ್ಟು ದೂರ ಹೋದರೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇದೆ. ಸೊ ನಾವು ಅಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಮತ್ತು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದೇ ದೇವಿ ಉಳಿಯೂರಮ್ಮ ಅಂತ, ಮಾಗಡಿ ಬಿಟ್ಟು ಮಾಗಡಿ ಕುಣಿಗಲ್ ಹತ್ರ ಇರೋ ಟೆಂಪಲ್. ಸಿದ್ಧಲಿಂಗೇಶ್ವರ ಬಂದು ಬೇಸ್ತಾ ಕೂತಿಲ್ಲಂತೆ ಹೋಗ್ಬೇಕು. ನನ್ನ ಪ್ರಜೆ ಎಲ್ಲ ಹಾಳು ಮಾಡ್ಬಿಡ್ತಾಳೆ, ಬಿಡಲ್ಲ. ಲಿಂಗ ಬಂದು ಲಿಂಗ ಹಾಕಿದ್ನಂತೆ. ಎಣ್ಣ ಕೆಟ್ಟೆ ಇರುತ್ತೆ, ಅವ್ನು ಲಿಂಗ ಹಾಕಿದ್ ನಮ್ಮ ಪ್ರಜೆನೇ ಅನ್ನೋದು. ಸಿದ್ಧಲಿಂಗೇಶ್ವರನೇ ಲಿಂಗ ಹಾಕ್ಬಿಟ್ಟ. ಲಿಂಗ ಹಾಕ್ಬಿಟ್ನಂತೆ ಇಲ್ಲಿಂದ ಬಂದು. ಯಾವುದೋ ಕಾಲದಲ್ಲಿ ಇವಳಿಗೆ ನೀರು ಇರ್ಲಿಲ್ಲ. ಲಿಂಗ ಹೆಂಗೆ ಹಾಕಿರೋದು ಕತ್ತಗ? ಯಾವುದೋ ಕಾಲದಲ್ಲಿ ಇನ್ನೆಲ್ಲೋ ಅವಳು ಲಿಂಗಧಾರಣೆ ಮಾಡ್ಬಿಟ್ಟ ಬಂದವನು. ಎಲ್ಲೂ 3 ಜನ ಇದಂತೆ. ಯಾರ ಕೈ ನೋಡಿ ನೀವು ದೇವ್ರು ಇದು ಎತ್ತಲ ನಾನು ಕರ್ಕೊಂಬಂದು ಮೂಗ್ಬಿಟ್ಟು ತಡ್ಬಿಟ್ಟೆ ಬರೋದು ಅವಳು. ಹಂಗೆ ಬರೋದು ಅವಳು. ಬೀಚ್ನಲ್ಲಿ ಕರ್ಕೊಂಬತ್ತಾಳಲ್ಲ, ಅವಾಗ ಮೂಗ್ಬಿಟ್ಟು ತಡ್ತಾಳೆ, ಬೂರ್ತಿ ಮಾಡ್ತಾವು. ಇವಾಗಲೂ ತಡ್ತಾಳೆ, ಮೂರು ಸುತ್ತ ಬಂತು ತಡ್ಬಿಟ್ಟು ಅವಳು ಈಚೆ ಬರೋದು. ಆಮೇಲೆ ಅವಳು ಮಾಡಿದ್ದು. ಸೊ ಪ್ರತಿ ಸರಿ ನಾವು ದೊಡ್ಡಮ್ಮ ಮನೆಗೆ ಹೋಗೋದು ಕೂಡ ಅವ್ರು ಆ ದೇವಿ ಸ್ಟೋರಿ ನಮ್ಗೆ ಹೇಳ್ತಾರೆ. ಸೊ ಆ ದೇವಿ ಸ್ಟೋರಿ ಕೇಳಿಬಿಟ್ಟೆ ನಾವು ಮಲ್ಗೋದು. ಏನೇನೋ ತಗೊಂಡು ನಮ್ಮ ದೊಡ್ಡಪ್ಪ ಹತ್ರ ನೈಟ್ ಪೂರ ಕತೆ ಕೇಳಿ ಹಾಗೆ ಸ್ವಲ್ಪ ಮಲ್ಕೊಂಡು ಬೆಳಗ್ಗೆ ಮತ್ತೆ ಎದ್ದು ರೆಡಿಯಾಗಿ ಟೆಂಪಲ್ಗೆ ಬಂದು ಪೂಜೆ ಮುಗಿಸಿ ಅಲ್ಲಿ ದರ್ಶನ ಮಾಡಿ ಮತ್ತು ಅಲ್ಲಿ ಸ್ವಲ್ಪ ಅನ್ನದಾನ ಮಾಡಿ ಹೀಗೆ ಆಯಿತು. ನನ್ನ ಬರ್ಡೇ ಎಲ್ಲ ಸೆಲೆಬ್ರೇಟ್ ಆಯಿತು. ಆ್ಯಂಡ್ ಇನ್ನೊಂದು ಟ್ರ್ಯಾಜಿಡಿ ಏನು ಅಂತ ಅಂದರೆ, ನಾನು ಯಾವ ಥರ ಲೈಫಲ್ಲಿ ಟ್ರ್ಯಾಕ್ಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇಷ್ಟ ಆಯಿತು. ಆ್ಯಂಡ್ ಆವತ್ತು ಟ್ರ್ಯಾಕ್ಟರಲ್ಲಿ ಹೋದ್ವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಸೊ ದ ಫನ್ನಿ ಥಿಂಗ್ ಅಂತ ಅಂದರೆ ನನ್ನ ಡ್ಯಾಡಿದು, ಹಿ ವಾಸ್ ನಾಟ್ ಏಬಲ್ ಟು ಸಿಟ್ ಪಾಪ. ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಟೆಂಪಲಿಂದ ಬಂದು ಮನೆಗೆ ಊಟ ಮಾಡಿ, ನಾನ್ ವೆಜ್ ಮಾಡಿ ಊಟ ಮಾಡಿದ್ವಿ. ಸೊ ಇದು ನೋಡಿರ್ತೀರ ನೀವು, ಅದು ರಾಗಿ ರುಬ್ಬೋದು. ಆ್ಯಂಡ್ ಇದು ರಾಗಿನ ಸ್ಟೋರ್ ಮಾಡೋದು, ಸ್ಟೋರೇಜ್. ಸೊ ಈಗ ಯು ಡೋಂಟ್ ಫೈಂಡ್ ಇಟ್.
ಮತ್ತು ಮನೆಗೆ ವಾಪಸ್ ಬಂದು ಕೇಕ್ ಕಟ್ ಮಾಡಿ ನನ್ನ ಬರ್ಡೇ ಮುಗಿಸ್ದೆ.